ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರ ಮಾಡಿರುವಂಥ ವಿಡಿಯೋ. ಸೋಮವಾರ ಯಾವುದೇ ವಿಡಿಯೋ ಮಾಡಲಿಲ್ಲ. ನಾನು ಮಂಗಳವಾರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೋಮವಾರ ಅಂದರೆ ರಜಾ ಇತ್ತು, ಅದರಿಂದ ಮಾಡಿರಲಿಲ್ಲ ಯಾವುದೇ ವಿಡಿಯೋ. ಮತ್ತು ವಿಡಿಯೋ ಮಾಡುವಂಥದ್ದು ಏನೂ ಇರಲಿಲ್ಲ, ಅದಕ್ಕೆ ಸೋಮವಾರ ಯಾವುದೇ ವಿಡಿಯೋ ಮಾಡಿಲ್ಲ ಅಷ್ಟೇ. ಇದು ಮಂಗಳವಾರ. ಇವಾಗ ಕರೆಂಟ್ ಬಿಲ್ಲೆಲ್ಲ ಏನಂದರೆ ಫ್ರೀ ಬರ್ತಾ ಇರೋದು. ಈಗ ಒಂದು 6 ಮಂತಿಂದ ಏನಾಗ್ತಿದೆ ಅಂದರೆ ಗುಮೆ ಇಲ್ಲಿ ಬೆಕ್ಕು ಫುಲ್ಲು ಜಗಳ ಮಾಡ್ತಾ ಇದೆ. ಒಂದು ಕರೆಂಟ್ ಬಿಲ್ ಏನಾಗ್ತಾಯಿದೆ ಅಂದರೆ ಇವಾಗ ಒಂದು 6 ಮಂತ್ ಅನಿಸುತ್ತೆ. ಆವಾಗಿಂದ ಮೊದಲು ಫ್ರೀ ಬರ್ತಾಯಿತ್ತು. ಇವಾಗ ಏನಾಗಿದೆ ಅಂದರೆ ಒಂದು ಸಾರಿ 50 ರೂಪೀಸ್ ಬತ್ತು, ಆಮೇಲೆ 60, 70 ಈ ಥರ, ಈಗ 120 ಆ ಥರ ಎಲ್ಲ ಬರ್ತಾಯಿದೆ ಕರೆಂಟ್ ಬಿಲ್ಲು. ಹಾಗೆ ಮೋನ್ ಕೈಲಿ ಕಳಿಸಿದ್ದೆ ಕರೆಂಟ್ ಬಿಲ್ಲು, ಹಾಗೆ ಹೋಗ್ತಿರಲ್ಲ ಆವಾಗ ಅದನ್ನು ಕಟ್ಬಿಡಿ ಅಂತೇಳಿ. ಅವರು ಕಟ್ಬಿಟ್ಟು ಹಾಗೆ ಜೋಬಲ್ಲೇ ಇಟ್ಕೊಂಡಿದ್ದಾರೆ, ನೆನಪಿಲ್ಲ. ನನಗೂ ನೆನಪಿಲ್ಲ. ಆಮೇಲೆ ಅವರಿಗೆ ನೆನಪಾಗ್ಬಿಟ್ಟು ಇದು ಕರೆಂಟ್ ಬಿಲ್ ಕಟ್ಟಿ 2-3 ದಿನ ಆಗಿದೆ, ನನ್ನ ಒಂದು ಪರ್ಸಲ್ಲೇ ಇತ್ತು ಅಂದ್ಬಿಟ್ಟು ಎತ್ಕೊಟ್ರು. ಅದನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು ಫೈಲಲ್ಲಿ ಇಟ್ಟಿರ್ತೀನಿ ಯಾವಾಗಲೂ. ಸುಮ್ಮನೆ ಬೀಸಾಕಲ್ಲ. ಈ ರೆಸಿಪ್ಟ್ ಇರ್ಬೋದು, ಅಂದರೆ ರಶೀದಿ ಮತ್ತು ಕರೆಂಟ್ ಬಿಲ್ ಎರಡನ್ನೂ ಪಿನ್ ಮಾಡಿಬಿಟ್ಟು ಒಂದು ಫೈಲಲ್ಲಿ ಹಾಕಿಟ್ಟಿರ್ತೀನಿ. ಅದನ್ನು ಇವಾಗ ಫೈಲಲ್ಲಿ ಹಾಕಿಟ್ಟೆ. ಯಾವಾಗಲಾದರೂ ಒಂದೊಂದು ಸರಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿಟ್ಟಿರ್ತೀನಿ ಅಷ್ಟೇ. ಅದಾದಮೇಲೆ ಸೋಮವಾರ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಅಂದರೆ ಬೆಡ್ ಸ್ಪ್ರೆಡ್ ಎಲ್ಲ ಏನಿದೆ ಅದೆಲ್ಲ ಚೇಂಜ್ ಮಾಡಬೇಕಿತ್ತು. ಚೇಂಜ್ ಮಾಡಿಲ್ಲ, ಯಾಕೆಂದರೆ ಸೋಮವಾರ ರಜೆ ಇತ್ತಲ್ಲ, ಮಾಮ ಎಲ್ಲ ಮನೇಲೇ ಇದ್ದರು, ಅದಕ್ಕೆ ಚೇಂಜ್ ಮಾಡಿಲ್ಲ. ನಾಳೆ ಚೇಂಜ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದೆ. ಇವತ್ತೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಹಾಗೆ ಕಿಟಕಿ ಮೇಲೆ ಒಂದು ವಿಂಡೋ, ಅಂದರೆ ಒಂದು ಸೈಡ್ ವಿಂಡೋ ಓಪನ್ ಆಗುತ್ತಲ್ಲ, ಅದರಿಂದ ಡಸ್ಟ್ ಎಲ್ಲ ಬಂದು ಕುತ್ಕೊಂಡಿರುತ್ತೆ. ಅದಕ್ಕೆ ನಾನು ಒಂದು ಸರಿ, ಅಂದರೆ ವಾರ ಮಾಡೋಕ್ಕೆ ಹೋಗಲ್ಲ, ಅಂದರೆ ಸೋಮವಾರ ಬೆಡ್ಶೀಟ್ನೆಲ್ಲ, ಅಂದರೆ ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದು ಚೇಂಜ್ ಮಾಡೋದು ನಾನು. ಆದರೆ ವಾರಕ್ಕೊಂದು ಸರಿ ಏನು ಈ ಥರ ಎಲ್ಲ ಕ್ಲೀನ್ ಮಾಡಲ್ಲ. ಅಂದರೆ ವಿಂಡೋ ಎಲ್ಲನೂ ನನಗೆ ಯಾವಾಗಲಾದರೂ ವಿಂಡೋ ಎಲ್ಲ ನೋಡುವಾಗ ನನಗೇನಾದರೂ ಅಲ್ಲಿ ಡಸ್ಟ್ ಇದೆ ಆ ಥರ ಏನಾದರೂ ಅನಿಸಿದರೆ ಮಾತ್ರ ಆವಾಗ ಪೊರ್ಕೆಲಿ ಕ್ಲೀನ್ ಮಾಡ್ಕೋತೀನಿ. ಒಂದು ಏನಂದರೆ ವಿಂಡೋಗೆ ಗ್ರಿಲ್ ಹಾಕಿದ್ದಾರೆ ನೋಡಿ, ಆ ವಿಂಡೋದಲ್ಲಿ ಗ್ರಿಲ್ ಹಾಕಿರೋದ್ರಿಂದ ಒಂದು ಸೇಫ್ಟಿ ಇರುತ್ತೆ. ಇನ್ನೊಂದು ಏನಂದರೆ ಅದನ್ನು ಕ್ಲೀನ್ ಮಾಡೋದು ಕಷ್ಟ, ಯಾಕೆಂದರೆ ಸಣ್ಣ ಇದಿರೋದ್ರಿಂದ ಸ್ಕ್ವೇರ್ ಟೈಪು ಕ್ಲೀನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಪೊರ್ಕೆಯಲ್ಲಿ ಗುಡಿಸ್ಕೋಬೇಕಷ್ಟೆ. ಆಮೇಲೆ ಗ್ಲಾಸ್ ಏನಿದೆ ಆ ವಿಂಡೋದು, ಅದನ್ನು ಅಷ್ಟೇ ಒರೆಸೋದಕ್ಕೂ ಆಗಲ್ಲ, ಏನೂ ಇಲ್ಲ, ಆ ಥರ ಇರುತ್ತೆ. ಯಾಕೆ ಅಂದರೆ ಹೇಗೆ ಒರೆಸ್ತೀರಾ? ಸಣ್ಣದು ಗ್ರಿಲ್ ಹಾಕಿರೋದ್ರಿಂದ ಒರೆಸೋಕ್ಕಾಗಲ್ಲ. ಒಳಗಡೆಯಿಂದ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು. ಒಂದು ಸರಿ ಒಂದು 7 ಇಯರ್ಸ್ ಹಿಂದೆ ಮೇಲೆ ಟೆರೆಸ್ ಎಲ್ಲ ಸ್ವಲ್ಪ ರಿಪೇರಿ ಮಾಡೋಕ್ಕೆ ಬಂದಿದ್ರು. ಆ ಟೈಮಲ್ಲಿ ಆ ವಿಂಡೋ ಎಲ್ಲ ಕ್ಲೀನ್ ಮಾಡಿಸಿದ್ದೆ ಅಷ್ಟೇ. ಅಂದರೆ ಅವರು ಏನೋ ಪೇಂಟು ಅದು ಎಲ್ಲ ಮಾಡಬೇಕಾದ್ರೆ ಆ ಟೈಮಲ್ಲಿ ಅಷ್ಟೇ ನಾನು ಅವರಿಗೆ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂಥೇಳಿ. ವಿಂಡೋ ಸೈಡು ಗ್ಲಾಸ್ ಇರ್ಬೋದು, ಆ ಕಡೆ ಅಂದರೆ ಬ್ಯಾಕ್ ಸೈಡು ಕಿಟಕಿ ಕೆಳಗಡೆ ಅದೆಲ್ಲ ಕ್ಲೀನ್ ಮಾಡಿಸಿದೆ. ಅದಾದಮೇಲೆ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ನಾನು ಹೊರ್ಗಡೆಯಿಂದ ನಿಂತ್ಕೊಂಡು ಈ ಪೊರ್ಕೆ ಅಲ್ಲ, ಮನೆ ಧೂಳು ತೆಗಿಯೋದಿದೆಯಲ್ಲ ಅದನ್ನು ಹಿಡ್ಕೊಂಡು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಅರ್ಧ ಮಾತ್ರ ಕ್ಲೀನ್ ಮಾಡ್ಬೋದು ಅಷ್ಟೇ, ಫುಲ್ಲು ಕ್ಲೀನ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ತುಂಬ ದೂರ ಆಗುತ್ತೆ. ನಾನು ಇಲ್ಲಿ ತುಳಸಿ ಗಿಡ ಇದೆ ನೋಡಿ, ಅಲ್ಲಿ ನಿಂತ್ಕೊಂಡು ಕ್ಲೀನ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಆವತ್ತು ಕ್ಲೀನ್ ಮಾಡಿಸಿರೋದು, ಮತ್ತು ಅದನ್ನು ಕ್ಲೀನೇ ಮಾಡಿಸಿಲ್ಲ, ಹಾಗೇ ಇದೆ. ಯಾವುದೇ ಒಂದು ವಸ್ತು ತೊಗೊಂಡ್ರೆ ಅದರಲ್ಲಿ ಉಪಯೋಗ ಮತ್ತು ಏನು ಹೇಳ್ತೀವಿ, ಅನುಕೂಲ ಅನಾನುಕೂಲ ಎರಡೂ ಹೇಳ್ತೀವಲ್ವ, ಆ ಥರ ಗ್ರಿಲ್ ಇರೋದು ನಮಗೆ ಒಂಥರ ಅನುಕೂಲ. ಏನಾದರೆ ಮಂಕಿ ಅದೆಲ್ಲ ಏನೂ ಒಳಗಡೆ ಬರಲ್ಲ, ಆ ಥರದ್ದು ಒಂದು ಅನುಕೂಲ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ನಾವು ಈ ಥರ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಆಗೋದಿಲ್ಲ. ಆ ಥರ ಯಾವುದೇ ಒಂದು ವಸ್ತು ತೊಗೊಂಡ್ರು ಅಷ್ಟೇ, ಒಂದು ಅನುಕೂಲ ಇರುತ್ತೆ, ಒಂದು ಅನಾನುಕೂಲ ಇರುತ್ತೆ. ಅನಾನುಕೂಲ ಏನೂ ಆಗಿಲ್ಲ, ಆದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಅನಾನುಕೂಲ ಅಂತೂ ಏನೂ ಇಲ್ಲ. ಗ್ರಿಲ್ನ ಒಳಗಡೆಯಿಂದನೇ ಕ್ಲೀನ್ ಮಾಡ್ಕೋಬೇಕು. ಮತ್ತು ಗ್ಲಾಸ್ ಎಲ್ಲ ಏನಿದೆ ಅದೆಲ್ಲ ಡಸ್ಟ್ ಥರನೇ ನಿಂತಿರುತ್ತೆ, ಫುಲ್ಲು ಡಸ್ಟು. ನೋಡಿದರೆ ಒಂಥರ ಅಸಹ್ಯ ಥರ ಇರುತ್ತೆ, ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ಲಿ. ಅಂದರೆ ಗ್ರೌಂಡ್ ಫ್ಲೋರ್ ಆದರೆ ಕ್ಲೀನ್ ಮಾಡ್ಕೋಬೋದು, ಫಸ್ಟ್ ಫ್ಲೋರಲ್ಲಿ ಕ್ಲೀನ್ ಮಾಡೋದು ಕಷ್ಟ. ಈ ಥರ ಯಾರಾದರೂ ಏನಕ್ಕಾದರೂ ಕ್ವಾರ್ಟರ್ಸ್ ಕೆಲಸಕ್ಕೆ ಏನಾದರೂ ಬಂದಾಗ ಆ ಟೈಮಲ್ಲಿ ಅಷ್ಟೇ ಕ್ಲೀನ್ ಮಾಡಿಸ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ.
ಓಕೆ, ಅದಾದಮೇಲೆ ಇವಾಗ ನಾನು ಕಾಟ್ ಅಂದರೆ ಮಂಚ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಒದ್ರಿ, ಅಂದರೆ ಹಳೆ ಬೆಡ್ಶೀಟ್ನೆಲ್ಲ ತೆಗೆದು ನೀಟಾಗಿ ಒದ್ರಿಬಿಟ್ಟು ಡಸ್ಟ್ ಎಲ್ಲ ಏನಿರುತ್ತೆ ಬೆಡ್ಶೀಟು ತೆಗಿಯೋಕ್ಕೆ ಮೊದಲೇ ನೀಟಾಗಿ ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಬೆಡ್ಶೀಟ್ ಎಲ್ಲ ತೆಗೆದು ಹಾಕಿ ಮತ್ತು ಅದನ್ನೆಲ್ಲ ಒದ್ರಿ ಆಮೇಲೆ ಒಂದು ಹೊಸ ಬೆಡ್ಶೀಟ್ನ ಹಾಕೋದು. ಅದಾದಮೇಲೆ ಹಾಗೆ ದಿವಾನ್ದು ಬೆಡ್ಶೀಟ್ ಇತ್ತಲ್ಲ ಅದನ್ನು ಕೂಡ ಚೇಂಜ್ ಮಾಡಿದೆ. ಅದು ನೀಟಾಗಿ ಆಗುತ್ತೆ. ಅಂದರೆ ವಾರದಲ್ಲಿ ಒಂದು ಸರಿ ಈ ಥರ ಅಭ್ಯಾಸ ಆಗಿಬಿಟ್ರೆ ನಮಗೆ ಒಂದು ವಾರ ಆದ ತಕ್ಷಣವೇ ಒಂಥರ ಕ್ಲೀನ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಇದನ್ನು ಸೋಫಾ ಕವರು ತೆಗಿಯಲ್ಲ, ಹಾಗೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅಂದರೆ ಒಂದು ಬಟ್ಟೆಲ್ಲ ಒದ್ರಿಬಿಟ್ಟು ಬಿಟ್ಬಿಡ್ತೀನಿ. ಏಕೆಂದರೆ ಅದು ಒಂದೇ ಸೋಫಾ ಕವರ್ ಅಂದರೆ ಒಂದೇ ಸೆಟ್ ಇರೋದ್ರಿಂದ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಮಿಷಿನ್ಗೆ ಬಟ್ಟೆ ಯಾವಾಗ ಹಾಕ್ತೀನಿ ಆವಾಗ ತೆಗೆದುಬಿಟ್ಟು ಒಗೆಯೋಕೆ ಹಾಕೋದು. ಮತ್ತು ಅದು ನೆಕ್ಸ್ಟ್ ಡೇ ಇಲ್ಲಾಂದರೆ ಆವತ್ತೇ ತಂದುಬಿಟ್ಟು ಸೋಫಾ ಕವರ್ನ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಬೆಕ್ಕೆಲ್ಲ ಅದು ಉಗುರಲ್ಲಿ ಕೀಳೋದು, ಕಚ್ಚೋದು ಆ ಥರ ಎಲ್ಲ ಮಾಡ್ತಾ ಇರುತ್ತೆ ಸೋಫಾನ. ಮತ್ತು ಸೋಫಾ ಕವರ್ ಏನಾದ್ರು ತೆಗೆದುಬಿಟ್ರೆ ಆ ಸೋಫಾ ಒಂಥರ ಸರಿಯಾಗಿ ಕೂರಿಸಿಲ್ಲ ಅಂದರೆ ಸರಿಯಾಗಿ ಹೊಲ್ದಿಲ್ವಲ್ಲ, ಅದರಿಂದ ಅದಷ್ಟು ನೀಟಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಆವತ್ತೇ ಒಣಗಾಕ್ಬಿಟ್ಟು ಅಂದರೆ ಒಣಗಾಕಿರ್ತೀನಿ, ಅದನ್ನು ತೆಗೆದು ಆವತ್ತೇ ತಂದುಬಿಟ್ಟು ಒಂದೊಂದು ಸರಿ ಏನು ಮಾಡ್ತೀನಿ ಬೆಡ್ಶೀಟ್ನ ಅಂದರೆ ಸೋಫಾ ಕವರ್ನ ಮತ್ತೆ ಹಾಸಿಬಿಟ್ಟು ಸರಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ಬೆಕ್ಕುಗಳೆಲ್ಲ ಈ ಥರ ಮಾಡುತ್ತೆ. ನೆಕ್ಸ್ಟು ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಇತ್ತು, ಮತ್ತು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಬೆಳಿಗ್ಗೆ ತಿಂದಿರುವಂಥ ತಿಂಡಿ ಪಾತ್ರೆಗಳೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನಗೆ ಈ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಈ ಊಟ ಮಾಡಿಬಿಟ್ಟು ತಟ್ಟೆನೆಲ್ಲ ಒಂದೊಂದು ಸರಿ ಹಾಗೆ ಇಟ್ಬಿಟ್ಟಿರ್ತಾರೆ. ನಾನು ಕೌಶಿಗೆಲ್ಲ ಹೇಳ್ತೀನಿ, ಮೋನ್ಮಮ್ಮ ಆ ಥರ ಮಾಡಲ್ಲ. ಮೋನ್ಮಮ್ಮ ಏನಿದ್ರು ಊಟ ಮಾಡಿದ ತಕ್ಷಣವೇ ಪಾತ್ರೆ ಏನಾದರೂ ಇಟ್ಟರೆ ಅದನ್ನು ಒಂದು ಸರಿ ಅಂದರೆ ತಟ್ಟೆ ಏನಾದರೂ ಇಟ್ಟರೆ ಅಲ್ಲೇ ಒಂದು ಸರಿ ನೀರಲ್ಲಿ ಅಂದರೆ ನೀರು ಬಿಟ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ಹಾಗೆ ಸಿಂಕಲ್ಲಿ ಇಡ್ತಾರೆ. ಕೌಶಿನೂ ಹಾಗೆ ಮಾಡ್ತಾನೆ. ಒಂದೊಂದು ಸಾರಿ ಏನು ಮಾಡ್ತಾನೆ ಅಂದರೆ ಹಾಗೆ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟಿರ್ತಾನೆ. ಅದು ಹೇಗೆ ತಿಂದಿರ್ತಾನೆ ಹಾಗೇ ಇರುತ್ತೆ ತಟ್ಟೆ. ಆವಾಗ ನನಗೆ ಅದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಒಂದು ಸರಿ ಅಂದರೆ ಗಲೀಜಿದ್ದರೆ ಮಾತ್ರ, ಗಲೀಜಿಲ್ಲ ಅಂದ್ರೇನು ಆ ಥರ ಮಾಡಲ್ಲ, ಗಲೀಜಿದ್ದರೆ ಒಂದು ಸರಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಪಾತ್ರೆ ಅಂದರೆ ಲಿಕ್ವಿಡು ಪಾತ್ರೆ ತೊಳೆಯೋ ಲಿಕ್ವಿಡ್ ಏನಿದೆ ಅದನ್ನು ಹಾಕ್ಕೊಂಡು ಪಾತ್ರೆನ ತೊಳೆಯೋದು. ಇಲ್ಲಾಂದರೆ ಅದ್ರ ಜೊತೆಗೇ ಲಿಕ್ವಿಡ್ ಹಾಕ್ಕೊಂಡು ಪಾತ್ರೆ ತೊಳೆದ್ರೆ ಆ ಬ್ರಷು ಕೂಡ ಒಂಥರ ಗಲೀಜು ಥರ ಕಾಣಿಸ್ತಾ ಇರುತ್ತೆ. ಅದರಿಂದ ನಾನು ಆ ರೀತಿ ಮಾಡ್ತೀನಿ. ಯಾವಾಗಲೂ ಆ ಥರ ಇರೋಲ್ಲ, ಯಾವಾಗಲಾದರೂ ಒಂದೊಂದು ಸರಿ ಆ ಥರ ಇರುತ್ತೆ ಅಷ್ಟೇ. ಕೌಶಿ ಆ ಥರ ಮಾಡಲ್ಲ, ಒಂದೊಂದು ಸರಿ ಅವ್ನು ಮಾಡ್ತಾನೆ. ಮೋನ್ಮಮ್ಮ ಅಂತೂ ಆ ಥರ ಮಾಡೋಕ್ಕೆ ಹೋಗಲ್ಲ. ಅವರು ಆವಾಗಲೇ ನೀಟ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದುಬಿಟ್ಟಿರ್ತಾರೆ. ನಾನು ಹೇಳಿರ್ತೀನಿ ಕೈ ತೊಳೆಯೋಕ್ಕೆ ಹೋಗ್ತಿಲ್ಲ, ಹಾಗೆ ಒಂದು ಸರಿ ತಟ್ಟನೆ ಈ ಥರ ತೊಳೆದ್ಬಿಟ್ಟು ಸುಮ್ಮನೆ ಬಂದುಬಿಡಿ ಅಂತೇಳಿ ಹಾಗೆ ತೊಳೆದ್ಬಿಟ್ಟು ಹಾಗೆ ಸಿಂಕಲ್ಲಿ ಹಾಕಿರ್ತಾರೆ. ಹಾಗೆ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಬಟ್ಟೆ ಏನಿದೆ ಅದನ್ನು ಒಂದು ಸರಿ ಬೆಳಿಗ್ಗೆ ಒಂದು ಸರಿ ವಾಶ್ ಮಾಡ್ತೀನಿ, ಮತ್ತು ಸಂಜೆ ಒಂದು ಸರಿ ವಾಶ್ ಮಾಡ್ತೀನಿ. ಬೆಳಿಗ್ಗೆ ಅಂದರೆ ಒಂದು ತಿಂಡಿ ಎಲ್ಲ ಆದಮೇಲೆ ಹೇಗಿದ್ರು ಸ್ಟವ್ ಎಲ್ಲ ಕ್ಲೀನ್ ಮಾಡ್ತೀನಲ್ಲ ಆವಾಗ ಒಂದು ಈಗ ಏನು ಮಾಡಿದ್ದೀನಿ ಅಂದರೆ ಬ್ರಷು ಇಟ್ಕೊಂಡಿದ್ದೀನಿ, ಅಂದರೆ ಬಟ್ಟೆ ಉಜ್ಜೋ ಬ್ರಷು, ಅದನ್ನು ತೆಗೆದುಬಿಟ್ಟು ಉಜ್ಜಿಬಿಟ್ಟು ಆಮೇಲೆ ಅಲ್ಲೇ ವಾಶ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಒಂದಿನಕ್ಕೆ 2 ಟೈಮು ತೊಳೆದ್ಬಿಟ್ರೆ ಅದು ಅಷ್ಟು ಗಲೀಜು ಅಂತ ಅನ್ಸಲ್ಲ, ನೀಟಾಗಿರುತ್ತೆ ಅಡುಗೆ ಮನೆ ಬಟ್ಟೆ. ಹಾಗೆ ನಮ್ಮ ಸುಂದ್ರಿಯರು ನೋಡಿ ಹೇಗೆ ಮಲ್ಕೊಂಡಿದ್ದಾರೆ. ಹಾಗೆ ಕಿಚನೆಲ್ಲ ಕ್ಲೀನ್ ಆದಮೇಲೆ ಹಾಗೆ ಬಂದು ಮತ್ತು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀನಿ. ಅಷ್ಟು ಅಂದರೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ರೆ ಏನೋ ಒಂಥರ ಮನಸ್ಸಿಗೆ ನನಗಂತೂ ತೃಪ್ತಿ ಅಂತ ಅನಿಸುತ್ತೆ. ಕಸ ಒಂದೊಂದು ದಿನ ತುಂಬ ಕಡಿಮೆ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಹಾಗೆ ಮನೇನ ಬಿಟ್ಬಿಡೋದು, ಅಂದರೆ ಒರೆಸದೆ. ಒಬ್ಬೊಬ್ಬರು ಬರೀ ಕಸ ಗುಡಿಸ್ತೀನಿ ಅಷ್ಟೇ, ಈ ಸೋಮವಾರ ಶುಕ್ರವಾರ ಈ ಥರ ಟೈಮಲ್ಲಿ ಒರೆಸ್ತೀನಿ. ಪ್ರತಿದಿನ ಕಸ ಮಾತ್ರ ಗುಡಿಸ್ಕೋತೀವಿ ಅಂತ ಹೇಳ್ತಾರೆ. ಆದರೆ ನನಗೆ ಆ ಥರ ತುಂಬ ಕಡಿಮೆ ಆ ಥರ ಮಾಡ್ತೀನಿ ನಾನು, ಮಾಡಲ್ಲ ಅಂತಲ್ಲ. ಯಾವಾಗಲಾದ್ರೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಥವಾ ಏನಾದರೂ ಈ ಮಳೆ ಆ ಥರ ಟೈಮಲ್ಲಿ ಒಂದೊಂದು ಸರಿ ಆ ಥರ ಅನಿಸುತ್ತೆ, ಬರೀ ಕಸ ಗುಡಿಸಿದ್ರೆ ಸಾಕು ಅಂತೇಳಿ. ಆ ಟೈಮಲ್ಲಿ ಆ ಥರ ಮಾಡ್ತೀನಿ. ಅದು ಕಡಿಮೆ ಮಾಡೋದು ನಾನು. ಇಲ್ಲಾಂದರೆ ನಾನು ಆ್ಯಕ್ಟಿವ್ ಆಗಿದ್ದರೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸೋದು ಮಾಡೇ ಮಾಡ್ತೀನಿ. ಹಾಗೆ ಮಾಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ, ಅದಕ್ಕೆ ಮಾಡ್ತೀನಿ ಅಷ್ಟೇ. ಮತ್ತು ಇನ್ನು ಬೇರೆ ಏನೂ ಕೆಲಸ ಇಲ್ಲ. ಇವಾಗ ಬಟ್ಟೆ ಒಗೆಯೋ ಕೆಲಸ ಕೂಡ ಇಲ್ಲ. ಇವಾಗ ಮಿಷಿನ್ ಬಂದಾಗಿಂದ ಅದೇ ಬಟ್ಟೆ ಒಗೆಯುತ್ತೆ. ಆ ಥರ ಆಗಿರೋದ್ರಿಂದ ಈ ಕೆಲಸನಾದರೂ ಮಾಡ್ತೀನಿ. ಅಂದರೆ ಮೊದಲಿಂದನೂ ಮಾಡ್ತಾಯಿದ್ದೀನಿ, ಇವತ್ತೇನು ಫಸ್ಟ್ ಏನಲ್ಲ.
ಅದು ಹೇಳಿದ್ದಷ್ಟೇ. ಅದನ್ನು ಬಿಟ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಶನಿವಾರ ಚಿಕನ್ ತೊಗೊಬಂದಿದ್ರು. ಆವಾಗ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ. ಅಂದರೆ ಸಂಡೇ ಕೌಶಿಗೆ ಪಲಾವ್ ಎಲ್ಲ ಮಾಡಿಕೊಡೋಣ ಅಂಥೇಳಿ. ಆದರೆ ಸಂಡೇ ಏನಾಯಿತು ಅಂದರೆ ಸ್ವಲ್ಪ ಕೌಶಿ ಮತ್ತು ಮೋಹನ್ ಮಾಮ ಇಬ್ಬರೂ ಸ್ವಲ್ಪ ಯಾಕೋ ನಮಗೆ ಬಾಡಿ ಎಲ್ಲ ಒಂಥರ ಏನು ಹೇಳ್ತಾರೆ ಪೇಯ್ನ್ ಆಗ್ತಿದೆ, ಏನೋ ಒಂಥರ ನಮಗೆ. ಆಮೇಲೆ ಕೌಶಿಗೆ ಮತ್ತು ಮೋಹನ್ ಮಾಮಗೆ ಹೊಟ್ಟೆ ಸರಿ ಇರಲಿಲ್ಲ ಸಂಡೇ. ಅದಕ್ಕೆ ನಾನು ಸಂಡೇ ಏನೂ ಮಾಡಿರಲಿಲ್ಲ. ಶನಿವಾರ ಏನು ಚಿಕನ್ ಸಾಂಬಾರು ಮಾಡಿದ್ದೆ ಅದೇ ಸಾಂಬಾರನ್ನ ಖಾಲಿ ಮಾಡಿದ್ವಿ, ಅಷ್ಟು ಬಿಟ್ಟರೆ. ಮತ್ತು ಸಂಡೇ ಈ ಪಲಾವೆಲ್ಲ ಮಾಡಿದರೆ ಮತ್ತೆ ಹೊಟ್ಟೆ ಸರಿಯಿಲ್ಲ ಅಂತಿದ್ದಾರೆ, ಬೇಡ ಮಾಡೋದು ಅಂದ್ಬಿಟ್ಟು ನಾನು ಪಲಾವೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಅದನ್ನು ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಂದು 12 ಗಂಟೆ 12:30 ಟೈಮಲ್ಲಿ ಮಾಡಿಬಿಟ್ರೆ ಕೌಶಿ ಕೂಡ ಬಂದು ಸಾಯಂಕಾಲ ತಿಂತಾನೆ. ಹಾಗೆ ಮಧ್ಯಾಹ್ನ ಕೂಡ ನಾವು ಸ್ವಲ್ಪ ತಿನ್ಬೋದು ಅಂಥೇಳಿ ಇಲ್ಲಿ ಮಧ್ಯಾಹ್ನನೇ ಮಾಡ್ತಾಯಿದ್ದೀನಿ. ಸಾಯಂಕಾಲ ಅಂದರೆ ಏನಾಗುತ್ತೆ ಅಂದರೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿ ಆಮೇಲೆ ಹೋಗಿ ಅಡುಗೆ ಮಾಡಬೇಕು ಅಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಮೊದಲನೇದಾಗಿ ಸಂಜೆ ಟೈಮು ಅಂದರೆ ರಾತ್ರಿ ಟೈಮ್ ಇರ್ಬೋದು, ಸಾಯಂಕಾಲ ಅಡುಗೆ ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡಬೇಕಂದ್ರೆ ಏನೋ ಒಂಥರ ಬೋರು. ಮಧ್ಯಾಹ್ನನೇ ಅಡುಗೆ ಆಗಿಬಿಟ್ಟಿರಬೇಕು. ರೈಸು ಮುದ್ದೆ ಮಾತ್ರ ರಾತ್ರಿಗೆ ಮಾಡೋ ಥರ ಇರಬೇಕು, ಆ ಥರ ಇಟ್ಕೊಂಡಿರ್ತೀನಿ. ಅದಕ್ಕೆ ನನಗೀಗ ಅದೇ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. ಅದರಿಂದ ಏನಾಗುತ್ತೆ, ಈಗ ರಾತ್ರಿ ಟೈಮ್ ಏನಾದರೂ ಅಡುಗೆ ಮಾಡಬೇಕು ಅಂದರೆ ರಾತ್ರಿ ಟೈಮ್ ಅಡುಗೆ ಮಾಡಬೇಕು ಒಂಥರ ಅದೇ ಚಿಂತೆ ಇರುತ್ತೆ. ಏನು ಮಾಡೋದು ಅಡುಗೆ ಅನ್ನೋದಕ್ಕಿಂತ ಸಾಂಬಾರು ಎಲ್ಲ ಹೆಣ್ಮಕ್ಳಿಗೂ ಅದೇ ಇದಾಗ್ತಾ ಇರುತ್ತೆ. ಬೆಳಿಗ್ಗೆ ತಿಂಡಿ ಏನು ಮಾಡೋದು ಮತ್ತು ಮಧ್ಯಾಹ್ನ ಬಂದರೆ ಏನು ಸಾಂಬಾರು ಮಾಡೋದು ಅನ್ನೋದೇ ಚಿಂತೆ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ತಿಂಡಿ ಮಾಡುವಾಗಲೇ ಯೋಚನೆ ಮಾಡಿಬಿಟ್ಟು ಹೊಟ್ಟೆಗೆ ಸಾಂಬಾರು ಕೂಡ ಮಾಡಿಬಿಟ್ಟಿರ್ತೀನಿ. ಇದು ಅಭ್ಯಾಸ ಆಗಿಬಿಟ್ಟಿದೆ, ತುಂಬ ದಿನದಿಂದ ಇದೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ಈ ಅಭ್ಯಾಸ ಹೇಗೆ ಬಂತು ಅಂದರೆ ಅಡುಗೆ ಎಲ್ಲ ಆದಮೇಲೆ ಮಧ್ಯಾಹ್ನ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಿದ ಮೇಲೆ ಮಧ್ಯಾಹ್ನ ಆಮೇಲೆ ಸಾಂಬಾರೆಲ್ಲ ಮಾಡಿದ್ರೆ ಕಿಚನ್ ಮತ್ತೆ ಗಲೀಜಾಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ತಿಂಡಿ ಮಾಡುವಾಗಲೇ ಸಾಂಬಾರು ಮಾಡೋದನ್ನು ಅಭ್ಯಾಸ ಮಾಡಿಕೊಂಡೆ. ಅದೇನಾಗೋಗಿದೆ, ಇವಾಗ ಅದೇ ಮುಂದುವರಿತಾ ಹೋಗಿದೆ. ಇವಾಗ ನಾನು ತಿಂಡಿ ಮಾಡುವಾಗ ಸಾಂಬಾರು ಮಾಡಿ ಇಟ್ಬಿಟ್ಟಿರ್ತೀನಿ. ಫಸ್ಟು ತಿಂಡಿ ಮಾಡ್ತೀನಿ. ತಿಂಡಿ ಮಾಡಿ ಕೌಚಿಗೆ ಬಾಕ್ಸಿಗೆ ಹಾಕೋದು ಅದು ಇದೆಲ್ಲ ಆದಮೇಲೆ ಆಮೇಲೆ ಅಲ್ಲೇ ಕಾಫಿ ಮಾಡಿಕೊಟ್ಬಿಟ್ಟು ಹಾಗೆ ಸಾಂಬಾರು ಮಾಡೋಕ್ಕೆ ನಿಂತ್ಕೊಳ್ತೀನಿ. ಹಾಗೆ ಈಗ ಪಲಾವು ಹಾಕ್ತಾಯಿದೆ ಅದ್ರ ಪಾಡಿಗೆ ಅದು. ಹಾಗೆ ಈ ಕಡೆ ವಾಷಿಂಗ್ ಮಿಷಿನ್ ಹತ್ರ ಬಂದೆ. ಅಂದರೆ ಇನ್ನು ಎಷ್ಟು ನಿಮಿಷ ಇದೆ ನೋಡ್ಕೊಳ್ಳೋಣ ಅಂಥೇಳಿ ಬಂದರೆ ಇನ್ನೂ ಟೈಮ್ ಇತ್ತು ಅದು. ಹಾಗೆ ಇದು ವಾಷಿಂಗ್ ಮಿಷಿನ್ದು ಕವರ್ ಏನಿದೆ ನೀವು ನೋಡ್ತಾ ಇದ್ದೀರಾ, ಅದು ಕರೆಕ್ಟಾಗಿ ಕಾಣಿಸಲ್ಲ ಒಂದೊಂದು ಸರಿ. ಅದೇನಾಗಿದೆ ಅಂದರೆ ಒಂಥರ ಡಾಟ್ ಥರ ಆಗೋಗಿದೆ. ಯಾಕೆ ಅಂದರೆ ಅಲ್ಲಿ ನಾವು ಸಿಂಕ್ ಇರೋದ್ರಿಂದ ಕೈಯೆಲ್ಲ ತೊಳಿತೀವಿ ನೋಡಿ, ಅದರಿಂದ ಅದೇನಾಗುತ್ತೆ ಆ ಕವರ್ ಮೇಲೆ ಅಂದರೆ ಏನಿದೆ ಅದು ವಾಷಿಂಗ್ ಮಿಷಿನ್ ಕವರ್ ಅದ್ರ ಮೇಲೆ ಬೀಳುತ್ತೆ ನೀರು, ಅದರಿಂದ ಅದು ಡಾಟ್ ಥರ ಆಗಿರೋದು. ಇಲ್ಲ ಅಂದಿದ್ರೆ ಅಂದರೆ ಕವರ್ ಇಲ್ಲ ಅಂದಿದ್ರೆ ವಾಷಿಂಗ್ ಮಿಷಿನ್ ಡೋರ್ ಮೇಲೆಲ್ಲ ನೀರು ಬೀಳ್ತಾಯಿತ್ತು, ಅದು ಮೇಲೆಲ್ಲ ಡಾಟ್ ಥರ ಆಗ್ತಾಯಿತ್ತು. ಇವಾಗ ಅದು ಕವರ್ ಹಾಕಿರೋದ್ರಿಂದ ಅದು ಏನೇ ಒಂದು ನೀರು ಬಿದ್ದರೂ ಕವರ್ ಮೇಲೆ ಬೀಳುತ್ತೆ. ಇವಾಗ ಒಂದು ಕಡೆ ಚಿಕನ್ ಪಲಾವ್ ಕೂಡ ಆಯಿತು. ಹಾಗೆ ಇನ್ನೊಂದು ಕಡೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನು ಒಗೆದಿದೆ. ನಾವು ಒಗೆಯೋ ಬದಲು ಅದೇ ಒಗೆದು ಎಲ್ಲ ಹಾಕಿದೆ. ಇವಾಗ ಅದು ಎತ್ಕೊಂಡೋಗಿ ಒಣಗಾಕಬೇಕು. ಈ ಥರ ಆಗಿರುತ್ತೆ ಬಟ್ಟೆಗಳು, ಫುಲ್ ಎಲ್ಲ ಮಿಕ್ಸಿಂಗ್ ಆಗೋಗಿರುತ್ತೆ. ಆವಾಗ ನಾನೇನು ಮಾಡ್ತೀನಿ, ಒಂದೊಂದು ಸರಿ ಎಲ್ಲನೂ ಎತ್ಕೊಂಡು ದಿವಾನ್ ಮೇಲೆ ಇಟ್ಕೊಂಡು ನೀಟಾಗಿ ಒಂದೊಂದು ಬಿಡಿ ಮಾಡಿಕೊಂಡು ಅಂದರೆ ಸಪ್ರೇಟ್ ಥರ ಮಾಡಿಕೊಂಡು ಎತ್ಕೊಂಡು ಹೋಗ್ತೀನಿ. ಯಾಕೆಂದರೆ ಮೇಲೆ ಎತ್ಕೊಂಡು ಹೋದ್ಮೇಲೆ ಆವಾಗ ಎತ್ಕೊಳ್ಳೋಕೆ ಹೋಗ್ತೀನಲ್ಲ, ಆವಾಗ ಸಿಗಾಕೊಂಡಿರುತ್ತೆ ಒಂದಕ್ಕೊಂದು. ಅವಾಗ ಏನಾಗುತ್ತೆ, ನೀಟಾಗಿ ಬರಲ್ಲ, ಒಂದು ಕೆಳಗಡೆ ಬಿದ್ದೋಗೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಲ್ಲೇ ಸರಿ ಮಾಡ್ಕೊಂಡು ಹೋದರೆ ಮೇಲೆ ಬಟ್ಟೆ ಒಣಗಾಕೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಮಾಡ್ತೀನಿ ಅಷ್ಟೇ. ಕ್ಯಾಮ್ರಾನೇ ಸರಿಯಾಗಿ ಬರಲ್ಲ, ಎಲ್ಲ ಓದಿರ್ತಾರೆ. ನಮ್ಮ ಮೆಸೇಜ್ ಬೇರೆ ಬರುತ್ತಿದೆ. ಇಲ್ಲ ನೋಡಿ, ನಮ್ಮ ಗುಮ್ಮಿ ಅಲ್ಲಿ ಕೆಳಗಡೆ ಫುಡ್ ಎಲ್ಲ ಹಾಕಿದ್ವಿ, ಅವ್ರು ತಿಂತಾ ಇದ್ದಾರ. ಅಲ್ಲಿ ನೋಡಿ, ಇವಳಿಗೆ ಇವಳು ಹೋಗ್ಬೇಕಂತೆ. ಇವಳು ಹೆಂಗೆ ಅಂದರೆ ಫುಲ್ಲು ಹೀಗೆ ಬಿಡಲ್ಲ, ಎಲ್ಲನೂ ತಿನ್ಬಿಡೋದು. ಅವಳಿಗೆ ಹೆಂಗೆ ಆಗ್ತಿದೆ ಅಂದರೆ ಗುಮ್ಮೆ ನಾನು ನಿನ್ ಬಿಡಲ್ಲ,
ಹೋಗಿ ಎಲ್ಲ ಒಂದೇ ಸರಿ ಅದೇನೋ ಈ ಚೀನಾದವರು ಮೊಟ್ಟೆ ತಿಂತಾರ ನೋಡಿದ್ದೀರಾ ನೀವು? ಅದೇನೋ ಅಗಿತಾರೋ ಇಲ್ವಾ, ಹಂಗೆ ನುಂಗ್ತಾರೋ ಮುದ್ದೆ ನುಂಗತ್ತಾರ ಗೊತ್ತಿಲ್ಲ ನನಗಂತೂ. ಆ ಥರ ಇದೂ ಅಲ್ಲಿ ಫುಡ್ ಹಾಕಿದ್ರೆ ಬೆಕ್ಕಿಗೆ ಒಂದೇ ಬಾರಿ ಅದೇನೋ ಅಗೀತಾ ಅಲ್ಲಲ್ಲಿ ಕಡಿಯುತ್ತಾ ಏನೋ ಗುಳುಮ್ ಅಂತ ನುಂಗ್ಕೊಂಡು ಹೋಯ್ತಾ ಇರುತ್ತೆ. ಅದಕ್ಕೆ ಬೇರೆದು ಯಾವುದು ತಿನ್ನಕ್ಕೆ ಅವಕಾಶನೇ ಕೊಡಲ್ಲ. ಚುಪ್ ಚುಪ್ ಕರ ನೋಡಿ ನೋಡಿ ಯಾವ ಅವತಾರ ಕಿತ್ಕೊಳ್ಳೋಕೆ ತಿನ್ನಕ್ಕೆ ನೋಡಿ ಕಗ್ಗಿನ ನೋಡಿ ತಿನ್ಬಿಟ್ಟೋಳೆ. ಇವು ಏನು ಗೊತ್ತಾ, ಒಂದೇನಾದ್ರು ತಿಂದಿದ್ರೆ ಅದು ಬಾಯಿನ ಹೋಗ್ಬಿಟ್ಟು ಮೂಸೋದು ಅಂತೇಳಿ ಏನಾದ್ರು ಸ್ಮೆಲ್ ಬರ್ತಿದ್ಯಾ ಏನು ಅಂತೇಳಿ ನಿಂಗೆ ಸಪ್ರೇಟ್ ಆಗಿ ಕೊಡ್ತೀನಿ ಬೈ. ಅದು ಹುಡ್ಕಬೇಕು, ಈಗ ಹೊಟ್ಟೆ ಹೊರ್ಕೋಬೇಕಲ್ಲಿ ನೋಡಿ. ಅಲ್ಲಿ ಫುಡ್ ಹಾಕ್ತೀರಿ ಇವಳು ನೋಡಿ, ಇವಳು ಹೆಂಗ್ ನೋಡ್ಕೊತಿದ್ದಾಳ ನೋಡಿ. ಅವಳು ಎದಕ್ಕತ್ತಾಳೆ, ಇವಳಾದ್ರೆ ತಿನ್ಬಿಡ್ತಾಳೆ, ತಿನ್ನಲ್ಲ ಅದು ಭಯ ಅದಕ್ಕೆ. ಇವಳು ನೋಡಿ ಈಗ ನೋಡಿ ಇವಳನ್ನ ಈಗ ಹೋಗಿ ಆರಾಮಾಗಿ ಹೆಂಗ್ ತಿಂತಾಳೆ ನೋಡಿ. ತಿನ್ನಲ್ಲ ಅವಳು, ತಿನ್ನಲ್ಲ ಇವಳು ನೋಡಿ 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 ಹೆಂಗ್ ತಿಂತಿದ್ದಾಳೆ ನೋಡಿ. ಅದು ಗುಳುಮ್ ಅಂತ ಸ್ವಾಹ ಹಿಂಗೆ ಅದೆಲ್ಲ ನೋಡಿ ಹೆಂಗ್ ತಿಂತಿದೆ ಅದೆಲ್ಲ ಕಾಣಿಸ್ತಿದ್ಯಾ ನೋಡಿ. ಅವೆಲ್ಲ ನಿಧಾನ ತಿಂತಾ ಇರತ್ತೆ, ಇವಳು ಹಂಗಲ್ಲ ಸ್ವಾಹ ನುಂಗ್ತಾ ಇರೋದು, ಅಗಿತಾನೆ ಇಲ್ಲ ಅವಳು. ಸಾಕು ಬಿಡ, ಅದಕ್ಕೆ ಹಾಕೋ ಕೆಳಗಡೆ. ಆ ಥರ ತಿನ್ನೋದದು, ಇಷ್ಟು ಬೇಗ ತಿನ್ನುತ್ತೆ ಅಂದರೆ ಅದಕ್ಕೆ ಅದು ನಾನೇನು ಮಾಡ್ತೀನಿ ಒಂದೊಂದ್ಸರಿ ನಾನೇನಾದರೂ ಹಾಕಿದ್ರೆ ಅದನ್ನ ಹಿಡ್ಕೊಂಡು ಹಾಕೋದು. ಮಮ್ಮ ಇದ್ರೆ ಏನು ಮಾಡ್ತಾರೆ ಅಂದರೆ ಬೈಯೋದು, ಪಾಪ ಅದು ತಿನ್ನಲಿ ಬಿಡು ಅಂತ. ಅವ್ರಿಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ. ನಾನು ತೋರಿಸ್ತೀನಿ, ಒಂದು ಚಿಕನ್ ಹಾಕಿ ಏನೇ ಹಾಕಿದ್ರು ಅಲ್ಲಿ ಯಾರೇ ಇರಲಿ ಅಂದರೆ ಯಾವುದೇ ಬೆಕ್ಕೋಗಿ ಚಿಕನ್ ಎತ್ಕೊಂಡ್ರು ಇದು ಅದ್ರ ಹತ್ರ ಕಿತ್ಕೊಂಡು ತಿನ್ನುವಷ್ಟು ಶಕ್ತಿ ಇದೆ ಇದರಲ್ಲಿ, ಅಷ್ಟು ಕಿಲಾಡಿ ಇದೆ ಇದು. ನೋಡಕ್ ಮಾತ್ರ ಒಂದು ತುಂಬಾ ಸಣ್ಣ, ಏನು ತಿನ್ನೋದೇ ಇಲ್ಲನೋ ಪಾಪದವ್ರ ತರ. ಆಮೇಲೆ ಕಣ್ಣೆಲ್ಲ ಬಿಡೋದು ನೋಡಿದೀರ ಅದು ಹೀಗೆ, ಅಯ್ಯೋ ಪಾಪ ಏನು ಒಂಥರ ಕಣ್ಣ ಹೆಂಗೆ ಅಂದ್ರೆ ಇನ್ನೋಸೆಂಟ್ಗಳು ಬಿಡ್ತಲ್ಲ ಆ ಥರ ಬಿಡೋದು. ಓಕೆ, ನನ್ನ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾಳೆ. ಇದು ಬೆಕ್ಕಿಂದು ಅಪ್ಪ, 4 ಬೆಕ್ಕಿನ ಮರಿಗಳಿದೆಯಲ್ಲ ಅದ್ರ ಅಪ್ಪ ಏನು ಮಾಡುತ್ತೆ ಅಂದರೆ ಬಂದ್ಬಿಟ್ಟು ನಮ್ಮದು ನೀರಿನ ಇದಿದೆಯಲ್ಲ ಟ್ಯಾಂಕ್ ಏನು ಹೇಳ್ತೀವಿ ಸಂಪು, ಅದ್ರ ಮೇಲೆ ಮಲ್ಕೊಂಡಿರುತ್ತೆ. ಅಂದರೆ ಮರಿಗಳನ್ನ ನೋಡಿಕೊಂಡು ಇದೆಲ್ಲ ಏನು ಮಾಡುತ್ತೆ ಅಂದರೆ ಅದ್ರ ಪಕ್ಕದಲ್ಲೇ ಆಟ ಆಡಿಕೊಂಡು ಇರುತ್ತೆ, ಆ ಥರ ಮಾಡೋದು ಅದು. ಅದ್ರ ಅಮ್ಮ ಇದೆಯಲ್ಲ ತುಂಬ ದಿನ ಆಯಿತು ಬಂದೇ ಇಲ್ಲ. ಇವಾಗ ಒಂದು 15 ಡೇಸ್ ಹಿಂದೆ ಒಂದು ಸರಿ ಬಂದುಬಿಟ್ಟು, ಅಂದರೆ ಅದು ಅನ್ನ ತಿನ್ನಕ್ಕೆ ಬಂದಿದೆ. ಯಾಕೆಂದರೆ ನಾನು ಬೆಳಿಗ್ಗೆ ಟೈಮು ಅನ್ನನ ಒಂದು ಬೌಲಲ್ಲಿ ಕಲಿಸ್ಬಿಟ್ಟು ಹೊರಗಡೆ ಇಟ್ಟಿರ್ತೀನಲ್ಲ, ಅದನ್ನ ತಿನ್ನಕ್ಕೆ ಬಂದಿರೋದು. ಆವಾಗ ಬಂದು ಸುಮ್ಮನೆ ಹಾಗೆ ಡೋರ್ ಹತ್ರ ಬಂದು ಮುಖ ತೋರಿಸಿ ಹೋಯ್ತು. ಆದರೆ ಇದು ಈ ಮರಿಗಳೇನಿದೆ ಯಾವುದು ಅದನ್ನು ನೋಡಲೇ ಇಲ್ಲ. ನಾನು ನೋಡಿದೆ ಅಷ್ಟೇ, ಆದರೆ ಬರಲಿಲ್ಲ ಅದು ಒಳಗಡೆ. ಅದು ನನ್ನ ಪ್ರಕಾರ ಮತ್ತೆ ಮರಿ ಹಾಕಿ ಎಲ್ಲೋ ಬೇರೆ ಕಡೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ಮರಿಗಳಿದ್ದಾಗಲೇ ಅದು ಹೊಟ್ಟೆ ಸ್ವಲ್ಪ ಪುಟ್ಟಾಗಿತ್ತು, ಅಂದರೆ ಗುಂಡಕ್ಕಿತ್ತು. ಅವಾಗ ಅಂದ್ಕೊಂಡೆ ಇದು ಮತ್ತೆ ಪ್ರೆಗ್ನೆಂಟ್ ಇರಬೇಕು ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದೇ ದಿನ ನೋಡಿದ್ದು. ಅಪ್ಪ ಮಾತ್ರ ಅವಾಗವಾಗ ಬಂದು ಮರಿಗಳ ಹತ್ರ ಇದ್ದು ಹೋಗುತ್ತೆ, ಆ ಥರ ಮಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ನೋಡಿ ಬೆಕ್ಕಳು ಈ ಮ್ಯಾಟ್ ಕೆಳಗಡೆ ಹೋಗಿ ಹೌತ್ಕೊಂಡಿದೆ. ಹಾಗೆ ಇದು ಬಂದು ಅದು ಒಂಥರ ಶೇಕ್ ಆಗುತ್ತೆ ನೋಡಿ ಮ್ಯಾಟು, ಅದು ಅಲ್ಲಾಡಿದಾಗ ಬೆಕ್ಕು ಒಳಗಡೆ. ಆವಾಗ ಇದಕ್ಕೆ ಏನೋ ಇದೆಯೇನೋ ಅಂತ ಇದು ನೋಡ್ತಿರೋದು. ಯಾವ್ಯಾವ ಥರ ಆಟಗಳಾಡುತ್ತೆ ಬೆಕ್ಕುಗಳು ನೋಡಿ. ಅದೇನೋ ಸ್ವಲ್ಪ ಇದಾಡಿದಾಗ, ಸ್ವಲ್ಪ ಏನಾದರೂ ಶೇಕ್ ಆದಾಗ ಅದಕ್ಕೆ ಭಯ ಆಗೋದು, ಏನಿರ್ಬೋದು ಅಂತ ಅದು ನೋಡ್ತಾ ಇತ್ತು. ಒಂಥರ ಚೆನ್ನಾಗಿರುತ್ತೆ ಒಂದೊಂದ್ಸರಿ ಯಾವ್ಯಾವ ಥರ ಆಟಗಳಾಡುತ್ತೆ ಅಂದರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ನೋಡಿ. ಅದು ಮ್ಯಾಟ್ ಒಳಗಡೆನೇ ಇದೆ, ಇದೇನು ಮಾಡಿದ್ರೂ ಅದು ಹೊರಗಡೆನೇ ಬರ್ತಾಯಿಲ್ಲ, ಹಾಗೇ ಇದೆ ನೋಡಿ. ಒಂಥರ ಖುಷಿಯಾಗುತ್ತೆ ನೋಡಿ. ಈಗ ನನ್ನ ಮ್ಯಾಟನ್ನ ತೆಗೆದುಬಿಟ್ಟೆ. ಇವಳೆ ಗುಮ್ಮಿ ನೋಡಿ ಹೆಂಗೆ ಕೂತಿದ್ದಾಳೆ, ಹೊರಗಡೆ ಹೆಂಗೆ ಕೂರ್ತಾಳೆ ಹಾಗೆ ಮ್ಯಾಟ್ ಒಳಗಡೆ ಹೋಗಿ ಸೇರಿಕೊಂಡು ಹಾಗೇ ಕೂತಿದ್ದಾಳೆ. ಹುಸಿ ಆಟ ಆಡಲ್ಲ, ತುಂಬ ಆಟ ಆಡುತ್ತೆ ಬೆಕ್ಕುಗಳು ಎಲ್ಲ ಸೇರಿಕೊಂಡು. ಓಕೆ.
ಅದೆಲ್ಲ ಆಟ ಆಡ್ತಾ ಇದೆ ಕೆಳಗಡೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಅದು ಬಿಟ್ಟರೆ ಇದೇ ಥರನೇ ಆಟ ಆಡ್ತಾ ಇರುತ್ತೆ. ಸ್ವಲ್ಪ ತಾಡುತ್ತೆ, ಸ್ವಲ್ಪ ಸುಮ್ಮನೆ ಇರುತ್ತೆ, ಸ್ವಲ್ಪ ತಾಡುತ್ತೆ, ಸ್ವಲ್ಪ ಸುಮ್ಮನೆ ಇರುತ್ತೆ. ಆ ಥರ ಇವು ಬೆಕ್ಕುಗಳು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.